ಹೊಸಕೋಟೆಯಿಂದ ಒಬ್ಬರು ಬಂದರು. ಸೊ ಓವರ್ ವೆಯ್ಟ್ ಅಂತ ಬಂದರು. ಅವರು ಬಂದ ತಕ್ಷಣ ಕೇಳಿದ್ರು, ಸರ್ ದಿನಕ್ಕೆ 2 ಗಂಟೆ ಯೋಗ ಮಾಡ್ತಾಯಿದ್ದೀನಿ, ವೆಯ್ಟೇ ಕಡಿಮೆ ಆಗ್ತಾಯಿಲ್ಲ ಸರ್, 1-2 ವರ್ಷಗಳಲ್ಲಿ 7-8 kg 10 kgವರೆಗೂ ಜಾಸ್ತಿ ಆಗ್ಬಿಟ್ಟಿದ್ದೀನಿ ಸರ್ ಅಂದರು. ಅಂದರೆ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಿದ ತಕ್ಷಣ ನಮ್ಮ ರಿಸಲ್ಟ್ಸ್ ಬರಲ್ಲ. ಸರಿ, ಯೋಗ ಏನೋ 2 ಗಂಟೆ ಮಾಡ್ತಾಯಿದ್ದೀರಾ, ಬಟ್ ನೆಕ್ಸ್ಟ್ ಏನು ಮಾಡ್ತೀರಾ ಅಂತಂದೆ. ಅವ್ರು ಹೇಳಿದ್ರು, ಪಕ್ಕದಲ್ಲೇ ಒಂದು ಸ್ಟೇಡಿಯಂ ಇದೆ ಸರ್, ಸೊ ಅಲ್ಲೋಗಿ ಒಂದು ಅರ್ಧ ಗಂಟೆ ವಾಕ್ ಮಾಡ್ತೀನಿ, ಅರ್ಧ ಗಂಟೆ ಜಾಗಿಂಗ್ ಮಾಡ್ತೀನಿ, ಬಟ್ ಯಾದರೂ ಯಾಕೆ ಸರ್ ಕಡಿಮೆ ಆಗ್ತಾ ಇಲ್ಲ ಅಂತಂದರು. ಸೊ ನೆಕ್ಸ್ಟ್ ಏನು ಮಾಡ್ತೀರಾ? ಸೊ ಅಲ್ಲಿ 2 ಗಂಟೆ ಯೋಗ ಮಾಡಿರ್ತೀನಿ, ಇಲ್ಲಿ ಅರ್ಧ ಗಂಟೆ ವಾಕಿಂಗು, ಅರ್ಧ ಗಂಟೆ ಜಾಗಿಂಗು, ಸುಸ್ತಾಗಿ ಹೋಗುತ್ತೆ ಸರ್, ಬೆವರು ಬಂದುಬಿಡುತ್ತೆ, ಎದುರುಗಡೆನೇ ಒಂದು ಬಿರಿಯಾನಿ ಅಂಗಡಿ ಇದೆ, ಹೋಗ್ಬಿಡ್ತೀನಿ ಸರ್ ಅಂತ. 2 ಪ್ಲೇಟ್ ತಿಂತೀನಿ, ಆದರೂ ಏನು ಇದು ಹೊಟ್ಟೆನೇ ತುಂಬಲ್ಲ, 2 ಪ್ಲೇಟ್ ತಿಂದ್ರೂ ಆರಾಮಾಗಿರುತ್ತೆ. ಸೊ ನೆಕ್ಸ್ಟ್ ಏನು ಮಾಡ್ತೀರಾ? ಸೊ ಮನೆಗೆ ಹೋಗ್ತೀನಿ ಸರ್, ಒಳ್ಳೆ ನಿದ್ದೆ ಬರುತ್ತೆ, ಒಂದು ಅರ್ಧ ಗಂಟೆ ನಿದ್ದೆ ಮಾಡಿಬಿಡ್ತೀನಿ. ಯಾಕೆ ಕೆಲಸ ಏನು ಇಲ್ವಾ ಅಂತಂದೆ. ಇದೇ ಸರ್ ನಂದೇ ಬಿಸ್ನೆಸ್ಸು, ಹುಡುಗರಿದ್ದಾರೆ ನೋಡ್ಕೊತಾರೆ, ಅವರೇ ಅಂಗಡಿ ತೆಗಿತಾರೆ, ನಾನು ನಿಧಾನವಾಗಿ 11-12 ಗಂಟೆಗೆ ಹೋಗ್ತೀನಿ. ಸೊ ನೆಕ್ಸ್ಟ್ ಏನು ಮಾಡ್ತೀರಾ? ಸೊ ಒಂದು 10:30ಗೆ ಟಿಫನ್ ಮಾಡ್ತಾರೆ, ಆ ಟಿಫನ್ನು ನಾರ್ಮಲ್ಲಾಗೆ ಮಾಡ್ತಾರೆ. ಸೊ ಇಲ್ಲಿ ಬಿರಿಯಾನಿ ತಿಂದಿದ್ದೆಲ್ಲ ಖರ್ಚಾಗೋಗಿದೆ. ಸೊ ಆನಂತರ 11 ಗಂಟೆಗೆ ಆಫೀಸ್ಗೆ ಹೋಗ್ತಾರೆ. ಆಫೀಸ್ ಅಂದರೆ ಬೇರೆ ಏನು ಪ್ರೈವೇಟ್ ಬಿಸ್ನೆಸ್. ಅಲ್ಲಿ ಹೇಗಿದೆ ಆಹಾರ ಮತ್ತು ಜೀವನ ಶೈಲಿ ಅಂತಂದರೆ, ಸೊ ದಿನಕ್ಕೆ 10 ಜನ ಬರ್ತಾ ಇರ್ತಾರೆ ಬಿಸ್ನೆಸ್ ಅಂತ. ಸೊ ಅಲ್ಲಿ 4-6 ಸರಿ ಕಾಫಿ ಕುಡಿತಾ ಇರ್ತಾರೆ. ಸೊ ಮಧ್ಯಾಹ್ನ 3 ಗಂಟೆಗೆ ಮನೆಗೆ ಬರ್ತಾರೆ. ಸೊ ಅಲ್ಲೂ ಒಳ್ಳೆ ಊಟ ಮಾಡ್ತಾರೆ, ಮತ್ತೆ ಆಫೀಸ್ಗೆ ಹೋಗ್ತಾರೆ, ಮತ್ತೆ ಕಾಫಿ ಕುಡಿತಾರೆ. ಸಾಯಂಕಾಲ 5-5:30ಗೆ ಸ್ನ್ಯಾಕ್ಸ್ ತೊಗೊತಾರೆ. ಸೊ ದಿನಕ್ಕೊಂದೊಂದು ರೀತಿ ಸ್ನ್ಯಾಕ್ಸು, ಒಂದೊಂದು ದಿನ ಬಜ್ಜಿ ಬೋಂಡ ಅಥವಾ ಇನ್ನೇನೇ ನಟ್ಸು, ಡ್ರೈ ಫ್ರೂಟ್ಸು ಈ ಥರ ತೊಗೊತಾರೆ. ಮತ್ತು ರಾತ್ರಿ ಊಟ ಎಷ್ಟು ಗಂಟೆಗೆ? ರಾತ್ರಿ 11 ಗಂಟೆಗೆ. ಯಾಕೆ ರಾತ್ರಿ 11 ಗಂಟೆಗೆ ಅಂತ ಕೇಳಿದ್ರೆ, ಸೊ ಮಧ್ಯಾಹ್ನ ಸಂಜೆ ಎಲ್ಲ ಸ್ನ್ಯಾಕ್ಸ್ ತಿಂದಿರ್ತೀನಿ ಸರ್, ಅಶ್ವಾಗಲ್ಲ. ಸೊ ಹೀಗಾಗಿ ಮತ್ತೆ ಕೇಳಿದ್ರು, ಯಾಕೆ ಸರ್ ವೆಯ್ಟೇ ರೆಡ್ಯೂಸ್ ಆಗ್ತಾಯಿಲ್ಲ ಅಂದರೆ, ಇಷ್ಟೇ, ನಾವು ಏನೇ ಒಂದು ಒಳ್ಳೆ ಕೆಲಸ ಮಾಡಿ ದಿನದಲ್ಲಿ ಒಂದು ಜೀವನ ಶೈಲಿ ಒಳ್ಳೇದು ಇಟ್ಕೊಂಡು ಇಡೀ ದಿನ ನಾವು ಆಹಾರ ಸೇವನೆ ಮಾಡ್ತಾಯಿದ್ರೆ, ಅಥವಾ ಇಡೀ ದಿನ ನಮ್ಮ ಆಹಾರ ಶೈಲಿ ಜೀವನ ಶೈಲಿ ಸರಿ ಇಲ್ಲ ಅಂತಂದರೆ, ಆ ಮಾಡಿದ ಒಂದು ಒಳ್ಳೆ ಜೀವನ ಶೈಲಿ, ಅವರು ಯೋಗ ಮಾಡ್ತಾ ಇದ್ದಾರೆ, ಬಟ್ ಆದರೂ ವೆಯ್ಟ್ ಗೈನ್ ಆಗ್ತಾಯಿದ್ದಾರೆ. ಯಾಕೆ ಅಂತಂದರೆ ಅತಿಯಾದ ಯೋಗ, ಅತಿಯಾದ ಕಾಲ್ನಡಿಗೆ, ಅಂದರೆ ನೀವೇನೇ ಅತಿಯಾಗಿ ಮಾಡಿದ್ರೂ ಸಹ ಅದು ನಮ್ಗೆ ಹೋಗಲ್ಲ. ಅತಿಯಾದರೆ ಅಮೃತನೂ ವಿಷನೇ. ಹೀಗಾಗಿ ಒಳ್ಳೇದು ಮಾಡ್ತಾ ಇದ್ದೀನಿ, ವೆಯ್ಟ್ ರಿಡ್ಯೂಸ್ ಆಗ್ತಾ ಇಲ್ಲ ಅಂತಾರೆ, ಅದು ವೆಯ್ಟ್ ಗೈನ್ ಆಗ್ತಾಯಿದೆ. ಕಾರಣ ಅವ್ರು ಏನು ಖರ್ಚು ಮಾಡ್ತಾ ಇದ್ದಾರೆ ಯೋಗದಲ್ಲಿ, ಅವ್ರೇನು ಖರ್ಚು ಮಾಡ್ತಾ ಇದ್ದಾರೆ ವಾಕಿಂಗಲ್ಲಿ, ಅವ್ರೇನು ಖರ್ಚು ಮಾಡ್ತಾ ಇದ್ದಾರೆ ಜಾಗಿಂಗಲ್ಲಿ, ಅದಕ್ಕೆ 2 ಪಟ್ಟು ಆಹಾರ ಸೇವನೆ ಆಗ್ತಾಯಿದೆ. ಹೀಗಾಗಿ ವೆಯ್ಟ್ ಗೇನ್ ಆಗ್ತಾರೆ. ಅಂದರೆ ಇಡೀ ದಿನದ ಜೀವನ ಶೈಲಿ ಬಹಳ ಪ್ರಾಮುಖ್ಯತೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಕೆಲವರು ಭಾಳಷ್ಟು ಜನ ಬೆಳಗ್ಗೆ ವೆಯ್ಟ್ ರಿಡಕ್ಷನ್ಗೆ ನಿಂಬೆಹಣ್ಣು ಜೇನುತುಪ್ಪ ತೊಗೊತಾರೆ, ವೆಯ್ಟ್ ರಿಡಕ್ಷನ್ ಆಗಲ್ಲ. ಯಾಕೆಂದರೆ ಇಡೀ ದಿನದ ಆಹಾರ ಶೈಲಿ ಜೀವನ ಶೈಲಿ ಮುಖ್ಯ ಆಗುತ್ತೆ. ಸೊ ಇನ್ನು ಕೆಲವರು ಲಾಲ್ಬಾಗು, ಕಬ್ಬನ್ ಪಾರ್ಕ್ ಹೋಗ್ತಾರೆ, ಚೆನ್ನಾಗಿ ವಾಕಿಂಗ್ ಮಾಡ್ತಾರೆ, ಜಾಗಿಂಗ್ ಮಾಡ್ತಾರೆ. ಸೊ ಆದರೆ ಸೀದಾ ಅಲ್ಲಿಂದ ಮನೆಗೆ ಹೋಗೋದಿದ್ದರೆ ಪರವಾಗಿಲ್ಲ, ಬಟ್ ಎಷ್ಟು ಜನ ಮನೆಗೆ ಹೋಗ್ತಾರೆ, ಮಾರ್ಗದ ಮಧ್ಯದಲ್ಲಿ ಏನೋ ಒಂದು ಕಾಫಿನೋ ತಿಂಡಿನೋ ಸ್ನ್ಯಾಕ್ಸೋ ಏನೋ ಲೈಟಾಗಿ ತಿಂದು ಮತ್ತೆ ಮನೆಯಲ್ಲಿ ಹೋದಾಗ ಸಹಜವಾಗಿ ವೆಯ್ಟ್ ರಿಡ್ಯೂಸ್ ಆಗಲ್ಲ. ಹೀಗಾಗಿ 1 ವಾರ ಇದ್ದರೂ 1 ವಾರದಲ್ಲಿ ಈಸಿಯಾಗಿ ಬಹಳ ಸುಲಭವಾಗಿ 4 kg ಕಡಿಮೆ ಆದರು. ಹಾಗಿದ್ರೆ ಇಲ್ಲಿ ಯೋಗ ಇಲ್ವಾ? ಜೀವ ಸಂಜೀವನದಲ್ಲಿ ಯೋಗನೂ ಇದೆ, ಜೀವ ಸಂಜೀವನದಲ್ಲೂ ಕಾಲ್ನಡಿಗೆನೂ ಇದೆ, ಒಳ್ಳೆ ನಿದ್ದೆನೂ ಇದೆ, ವಿಶ್ರಾಂತಿ ಇದೆ, ಒಳ್ಳೆ ಊಟ ಸಹ ಇದೆ. ಅಂದರೆ ಆಹಾರ ಅಂದರೆ ಆರೋಗ್ಯ ಅಂತಂದರೆ ನಮ್ಗೆ ಒಳ್ಳೆ ಆಹಾರನೂ ಬೇಕು, ಒಳ್ಳೆ ಎಕ್ಸರ್ಸೈಸು ಬೇಕು, ಮಿತವಾಗಿರಬೇಕು. ಹೀಗಾಗಿ ಇಡೀ ದಿನದ ಜೀವನ ಶೈಲಿ, ಅದು ವೆಯ್ಟ್ ರಿಡಕ್ಷನ್ ಇರ್ಬೋದು, ಅಥವಾ ಏನೇ ನಮ್ಮ ಸಮಸ್ಯೆಗಳು BP ಇರ್ಬೋದು, ಡಯಾಬಿಟೀಸ್ ಇರ್ಬೋದು, ಏನೇ ಕಾಯಿಲೆಗಳಿರ್ಬೋದು, ಇಡೀ ದಿನದ ಜೀವನ ಶೈಲಿ ಬಹಳ ಪ್ರಾಮುಖ್ಯತೆ ಪಡೆಯುತ್ತೆ. ಒಂದು ದಿನದಲ್ಲಿ ಏನೋ ಯಾವುದೋ ಒಂದು ಒಳ್ಳೇದು ಮಾಡಿದ್ವಿ, ಸೊ ಉಳಿದಿದ್ದು ಮಾಡಲಿಲ್ಲ ಅಂತಂದರೆ ಅದು ಪ್ರಯೋಜನ ಏನೂ ಆಗಲ್ಲ. ಒಟ್ಟಾರೆ ಅತಿ ಆದರೆ ಅಮೃತನೂ ವಿಷ ಆಗುತ್ತೆ. ಇಡೀ ದಿನದ ಜೀವನ ಶೈಲಿ ಬಹಳ ಪ್ರಾಮುಖ್ಯತೆ ಆಗುತ್ತೆ. ನಮಸ್ಕಾರ.